ಇವನ 40 ದಿವಸ ಉಪವಾಸ ಪ್ರಾರ್ಥನೆಯ ಇವನ್ 4ನೇ ದಿನದಲ್ಲಿ ಕೂಡಿ ಬಂದಿರುವಂತಹ ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದಿಸುವವನಾಗಿದ್ದೇನೆ. ಹಲ್ಲೆಲೂಯಾ. ಗಾಡ್ ಇಸ್ ಗುಡ್. ದೇವರು ಎಲ್ಲಾ ಸಮಯದಲ್ಲಿ ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನೆ ಇವತ್ತು ನಿರಂತರವೂ ಏಕ ರೀತಿಯಾಗಿರುವಂತಹ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಈ ಒಂದು ಸಮಯದಲ್ಲಿ ವಾಕ್ಯವನ್ನು ಧ್ಯಾನಿಸಿಕೊಳ್ಳುವುದಕ್ಕಿಂತ ಮುಂಚೆ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಮಹೋನ್ನತನೂ ಆದ యేసయ్య, ನಿನ್ನ ಘನವುಳ್ಳ ನಾಮಕವಾಗಿ ಸ್ತೋತ್ರ. ಈಗ ಸ್ವಾಮಿ, ಇವನು 40 ದಿವಸಗಳ ಉಪವಾಸ ಪ್ರಾರ್ಥನೆಯ 4ನೇ ದಿನದಲ್ಲಿ ಅಪ್ಪ 3 ದಿನಗಳ ಕಾಲ ಯಶಸ್ವಿಯಾಗಿ ನಡೆಸಿದ್ಯಾ ಕರ್ತನೆ. 4ನೇ ದಿನದಲ್ಲಿ ಸಹ ನೀವೇ ನಮಗೆ ಸಹಾಯಕನಾಗಿದ್ದು ನಡೆಸಿ, ನಿನ್ನ ಪ್ರಸನ್ನತೆಯಿಂದ ನಿನ್ನ ಅಭಿಷೇಕದಿಂದ ನಮ್ಮ ನಡೆಸಿರಿ. ವಾಕ್ಯಗಳನ್ನು ಹೇಳುವ ಹಾಗೆ ಅಪ್ಪ ನಮ್ಗೆ ನಿನ್ನ ಜ್ಞಾನವನ್ನು ಕೊಟ್ಟು ನನ್ನ ಬಾಯಿಗೆ ಬಾಯಿ ನೀನಾಗಿದ್ದು ಅಪ್ಪ ಒಳ್ಳೆ ವಿವೇಕದಿಂದ ನಡೆಸಿಕೊಡುತ್ತೀರೆಂಬುದಾಗಿ ಬಂದಿರುವಂತಹ ಎಲ್ಲ ಮಕ್ಕಳನ್ನು ಅಪ್ಪ ಈ ಒಂದು ವಿಡಿಯೋವನ್ನು ನೋಡುವಂತಹ ಎಲ್ಲ ಮಕ್ಕಳನ್ನು ಸಹ ನೀ ಹಸ್ತದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೀವಿ. ಎಲ್ಲ ಘನ ಮಾನ ಮಹಿಮೆಗಳು ನಿಮ್ಮೊಬ್ಬರಿಗೆ ಮಾತ್ರ ಸಲ್ಲಿಸಿ ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಬೇಡುವಂದಿದ್ದೇವೆ ತಂದೆಯೇ. ಆಮೆನ್. ಹಲ್ಲೆಲೂಯಾ. ನಾನು ನಿನ್ನನ್ನು ನೋಡಬೇಕು. ಹಲ್ಲೆಲೂಯಾ. ನಾನು ನಿನ್ನ ನೋಡಬೇಕು ಎಂಬುದಾಗಿ ಈ ಒಂದು 40 ದಿವಸಗಳ ಈ ಒಂದು ಸೇವಕರ ಮುಖಾಂತರವಾಗಿ ಈ ಒಂದು ಶೀರ್ಷಿಕೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಈ ಒಂದು ಸನ್ನಿಧಾನದಲ್ಲಿ ನಾವು ನೋಡುವುದಾದ್ರೆ ಲೋಕದಲ್ಲಿ ಅನೇಕ ಜನರು ದೇವರನ್ನು ನೋಡುವುದಕ್ಕಾಗಿ ಅನೇಕ ಮಾರ್ಗಗಳನ್ನು ಹುಡುಕಿಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಪ್ರತಿಯೊಂದು ಧರ್ಮದಲ್ಲಿಯೂ ಸಹ ಅವರದೇ ಆದ ಒಂದು ಕಾರ್ಯಗಳ ನಿಮಿತ್ತವಾಗಿ, ಒಂದು ಆಚರಣೆಗಳ ನಿಮಿತ್ತವಾಗಿ ದೇವರನ್ನು ಹುಡುಕುವುದಕ್ಕೆ ಹೋಗ್ತಾರೆ. ಹಲ್ಲೆಲೂಯಾ. ಆದ್ರೆ ನಾವು ಆತನ ಸನ್ನಿಧಾನದಲ್ಲಿ ಕೂಡಿ ಬಂದಿರುವಂತ ನಾವು ಸಹ ದೇವರನ್ನು ನೋಡಬೇಕು ಎಂಬುದಾಗಿ ಆತನ ಸನ್ನಿಧಾನದಲ್ಲಿ ನಾವು ಕೂಡಿ ಬಂದಿದ್ದೇವೆ. ಆತನ ಸನ್ನಿಧಿಯನ್ನು ಅಪೇಕ್ಷಿಸುವಾಗ, ಆತನ ಸನ್ನಿಧಿಯನ್ನು ನಾವು ನೋಡುವಾಗ ಯಾವ ರೀತಿಯಾಗಿ ದೇವರು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ಒಂದು ಕಾರ್ಯಗಳನ್ನು ಮಾಡುತ್ತಾರೆ ಎಂಬುದಾಗಿ ನಾವು ನೋಡುವುದಾದರೆ ಮಾರ್ಕನ್ ಬರೆದಂತಹ ಸುವಾರ್ತೆ 5ನೇ ಪುಸ್ತಕ 5ನೇ ಅಧ್ಯಾಯ 25ರಿಂದ ನಾವು ನೋಡುವುದಾದ್ರೆ, ಆಗ 12 ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದನ್ನೆಲ್ಲ ಕಳಕೊಂಡರು. ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ. ಹಾಲೆಲೂಯಾ. ಈ ಒಂದು ಸಂಘಟನೆಯಲ್ಲಿ ನಾವು ನೋಡುವುದಾದ್ರೆ ದೇವರನ್ನು ದೃಷ್ಟಿಸುವಂತ ಒಬ್ಬ ಸ್ತ್ರೀ ದೇವರು ದೃಷ್ಟಿಸುವುದಕ್ಕಿಂತ ಮುಂಚೆ 12 ವರ್ಷಗಳ ಹಿಂದ ಒಂದು ಸಮಸ್ಯೆಯಿಂದ, ಆರೋಗ್ಯದ ಸಮಸ್ಯೆಯಿಂದ ಇದ್ದಳು. ಹಲ್ಲೆಲೂಯಾ. ಆರೋಗ್ಯದ ಸಮಸ್ಯೆ ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ಒಂದು ಬ್ಲೀಡಿಂಗ್ ಹೋಗುವಂತಹ ಒಂದು ಸಮಸ್ಯೆಯಿಂದ ಅವನ ಸ್ತ್ರೀ ಇದ್ದಳು. ನಾವು ನೋಡುವುದಾದ್ರೆ ಈ ಒಂದು ಲೋಕದಲ್ಲಿ ಎಲ್ಲಾ ಸ್ತ್ರೀಯರಿಗೆ 3 ದಿನ 4 ದಿನ ಒಂದು ಬ್ಲೀಡಿಂಗ್ ಹೋಗುವಂಥದ್ದು ಒಂದು ಆರೋಗ್ಯಕರವಾದ ಒಂದು ಆಗಿರುತ್ತೆ. ಹಲ್ಲೆಲೂಯಾ. ಆದ್ರೆ ಆಕೆಯು 12 ವರ್ಷಗಳ ಕಾಲದಿಂದ ಅವನ ಸಮಸ್ಯೆಯಲ್ಲಿ ಬಿದ್ದಿದ್ದಳು, ಅವನ ಕಾಯಿಲೆಯಲ್ಲಿ ಇದ್ದಿದ್ದಳು. ಆದ್ರೆ ಆಕೆಯ ಏನ್ ರೋಗ ಬಂದಿದೆ, ಆ ರೋಗವು ಇನ್ನೂ ಜಾಸ್ತಿ ಆಗ್ತಾನೇ ಇತ್ತು. ಯಾವೊಂದು ವೈದ್ಯರಿಂದಾಗಲಿ, ಯಾವೊಂದು ಆಯುರ್ವೇದಿಕ್ ಆಗಲಿ, ಯಾವೊಂದು ಡಾಕ್ಟರ್ಗಳಿಂದಾಗಲಿ ಅವನು ಗುಣಪಡಿಸುವುದಕ್ಕೆ ಹಾಗೇ ಇರಲಿಲ್ಲ. ಪ್ರತಿಯೊಂದು ದಿನದಲ್ಲಿ ಸಹ ಆಕೆಯು ಪ್ರತಿಯೊಂದು ದಿನದಲ್ಲಿ ಔಷಧಿ ತೆಗೆದುಕೊಳ್ತಾನೆ ಇದ್ದಳು.
ಪ್ರತಿಯೊಂದು ದಿವಸದಲ್ಲಿಯೂ ಸಹ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ತೆಗೆದುಕೊಂಡು ಪ್ರತಿನಿತ್ಯವೂ ಸಹ ಆರೋಗ್ಯದ ಕಡೆ ಗಮನ ಹರಿಸಿ ಎಲ್ಲಾ ರೀತಿಯ ಆಸ್ತಿ ಪಾಸ್ತಿ ಅಂತಸ್ತು ಎಲ್ಲವನ್ನು ಕಳೆದುಕೊಂಡಿದ್ದಳು. ಅಲ್ಲೆಲುಯ್ಯ. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆ ಅನೇಕ ವೈದ್ಯರಿಂದ, ಅಂದ್ರೆ ಒಬ್ಬರು ಇಬ್ರು ಅಲ್ಲ, ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ, ಬಹು ಕಷ್ಟ ಅಂದ್ರೆ ಪ್ರತಿ ಎಲ್ಲಾ ವೈದ್ಯರಿಂದ ತೋರಿಸ್ಕೊಳ್ತಾ ಇದ್ದಾಳೆ. ಆದ್ರೆ ದಿನೇ 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 ಕಾಯಿಲೆಯನ್ನು ಜಾಸ್ತಿ ಆಗ್ತಾ ಬಂದಿದೆ ಹೊರತು ಯಾವುದೇ ರೀತಿಯಿಂದ ಕಡಿಮೆ ಆಗಲಿಲ್ಲ. ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿ ಇದ್ದಿದ್ದನ್ನೆಲ್ಲ ಕಳಕೊಂಡ್ರು. ಹಲ್ಲೆಲೂಯಾ. ನಾವು ಯೋಚನೆ ಮಾಡಬಹುದು, ಆ ಒಂದು ಕಾಲದಲ್ಲಿ ಎಷ್ಟೆಲ್ಲಾ ಒಂದು ಹಣಕಾಸು ಆಕೆಯ ರೋಗವನ್ನು ವಾಸಿ ಮಾಡುವುದಕ್ಕೆ ಕೆಲಸ ಮಾಡಿದ್ದಾಳೆ ಎಂಬುದಾಗಿ. ಹಲ್ಲೆಲೂಯಾ. ತನ್ನ ಇರುವಂತ ಒಂದು ಕಾಸನ್ನೆಲ್ಲ ಕೆಲಸ ಮಾಡಿಕೊಂಡಿದ್ಲು, ಯಾವುದೇ ರೀತಿಯಿಂದಲೂ ವಾಸಿ ಆಗಿರಲಿಲ್ಲ. ಇನ್ನು ಏನಾಗಿತ್ತು, ಜಾಸ್ತಿ ಆಗ್ತಾ ಬಂದಿತ್ತು. ಹಲ್ಲೆಲೂಯಾ. ಜಾಸ್ತಿ ಆಗುತ್ತಾ ಬಂದಿದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ. ಹಾಗೆ ಓದಿಕೊಳ್ಳೋಣ 28, 27, 28. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಆಲೋಚಿಸಿ ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ನೋಡುವುದಾದರೆ ಲಕ್ಷಾಂತರ ಜನರ ಮಧ್ಯದಲ್ಲಿ ಯೇಸು ಸ್ವಾಮಿ ನಡೆದುಕೊಂಡು ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಒಂದು 12 ಜನ ಒಂದು ಶಿಷ್ಯರೊಟ್ಟಿಗೆ ಲಕ್ಷಾಂತರ ಜನರೊಟ್ಟಿಗೆ ಬರುತ್ತಿರುವಂತಹ ಸಮಯದಲ್ಲಿ ಆಕೆಗೆ ಯಾರು ಹೇಳಿದ್ರು ಗೊತ್ತಿಲ್ಲ, ಅಕ್ಕಪಕ್ಕದವರು ಹೇಳಿದ್ರು ಏನೋ ಗೊತ್ತಿಲ್ಲ. ಆದ್ರೆ ಯೇಸು ಸ್ವಾಮಿ ಬರ್ತಾ ಇದ್ದಾನೆ ಎಂಬುದಾಗಿ ಒಂದು ಇನ್ಫಾರ್ಮೇಶನ್, ಒಂದು ಮಾಹಿತಿ ಗೊತ್ತಾದ ತಕ್ಷಣ ಯೇಸುವನ್ನು ಮುಟ್ಟಿದ್ರೆ ಸಾಕು, ಯೇಸುವನ ಒಂದು ಬಟ್ಟೆಯನ್ನು ಮುಟ್ಟಿದ್ರೆ ಸಾಕು, ನನಗೆ ಸ್ವಸ್ಥ ಆಗುತ್ತದೆ ಎಂಬುದಾಗಿ ಆಕೆಗೆ ಮನವರಿಕೆ ಬಂತು. ಹಲ್ಲೆಲೂಯಾ. ಯಾಕೆ ಇಷ್ಟು ದಿನ ಯಾಕೆ ಬಂದಿಲ್ಲ ಆಕೆಗೆ? ಎಲ್ಲಾ ರೀತಿ ಕಳೆದುಕೊಂಡಾಗ, ಆಸ್ತಿ ಪಾಸ್ತಿ ಬಂಧು ಬಳಗ ಎಲ್ಲರೂ ಕೈ ಬಿಟ್ಟಾಗ ಆಕೆಗೆ ಒಂದು ಆಸೆ ಆಯಿತು. ಅದು ಮಧ್ಯದಲ್ಲಿ ಯೇಸು ಸ್ವಾಮಿ ಅನೇಕ ಅದ್ಭುತ ಕಾರ್ಯಗಳು ಮಾಡ್ತಾ ಇದ್ದಾನೆ, ಅನೇಕ ಸ್ವಸ್ಥತೆ ಹೊಂದುತ್ತಾ ಇದ್ದಾರೆ ಎಂಬುದಾಗಿ ಗೊತ್ತುಂಟು. ಆದ್ರೆ ಆಕೆಯಲ್ಲಿ ಇರುವಂತ ಎಲ್ಲಾ ರೀತಿ ಕಳೆದುಕೊಂಡಾಗ ಯೇಸು ಸ್ವಾಮಿ ಜ್ಞಾಪಕಕ್ಕೆ ಬಂದಿದ್ದಾನೆ. ಹಲ್ಲೆಲೂಯಾ. ಅಲ್ಲಿ ತನಕ ಯೇಸು ಸ್ವಾಮಿ ಜ್ಞಾಪಕ ಬಂದಿಲ್ಲ. ಅಲ್ಲಿ ತನಕ ನನಗೆ ಸ್ವಸ್ಥತೆ, ಯೇಸು ಸ್ವಾಮಿ ಗೊಂಡೆಯಿಂದ ಒಂದು ಬಟ್ಟೆಯನ್ನು ಮುಟ್ಟಿರೋ ಸಾಕು ಸ್ವಸ್ಥತೆ ಆಗುತ್ತದೆ ಎಂಬುದಾಗಿ ಆಕೆ ಗೊತ್ತಾಗಿಲ್ಲ. ಎಲ್ಲ ಯಾವಾಗ ಹಣಕಾಸು ಬಂಧು ಬಳಗ ಎಲ್ಲ ಕಳೆದುಕೊಂಡಾಗ ಆಕೆಗೆ ಯೇಸು ಸ್ವಾಮಿಯ ಬಟ್ಟೆ ಮುಟ್ಟಿರೋ ಸಾಕು, ನಾನು ಸ್ವಸ್ಥತೆ ಆಗ್ತೀನಿ ಎಂಬುದಾಗಿ ಒಂದು ಮನಸ್ಸು ಬರುತ್ತೆ. ಹಲ್ಲೆಲೂಯಾ. ನಾವು ನೋಡುವುದಾದ್ರೆ 12 ವರ್ಷಗಳ ಹಿಂದ ಆ ಒಂದು ಸಮಸ್ಯೆ ಇರುವಂತ ಸಮಯದಲ್ಲಿ ಆಕೆ ಯಾವ ಪರಿಸ್ಥಿತಿಯಲ್ಲಿ ಇರ್ತಾಳೆ ಎಂಬುದಾಗಿ ನಾವು ಯೋಚನೆ ಮಾಡುವುದಾದ್ರೆ, ಒಂದು ತಂದೆ ತಾಯಿ ದೂರ ಹಾಕಿರ್ಬೋದು. ಯಾಕೆಂತ ಹೇಳಿದ್ರೆ ಒಂದು ದಿನ 2 ದಿನ ನೋಡ್ತಾರೆ ತಂದೆ ತಾಯಿಯವರು, ಅಮ್ಮಂದಿರು ನೋಡಿದ್ರೆ, ಒಂದು ಅಣ್ಣ ಆಗಿದ್ರೆ ಅಕ್ಕ ತಂಗಿರಾದ್ರೆ 1 ವಾರ 15 ದಿನ ನೋಡ್ತಾರೆ ಅಷ್ಟೇ. ಆದ್ರೆ 12 ವರ್ಷಗಳ ಕಾಲ ನೋಡುವುದಿಲ್ಲ, ಯಾವುದೇ ಕಾರಣಕ್ಕೂ ನೋಡುವುದಿಲ್ಲ. ಆಕೆಯನ್ನು ತಳ್ಳಿ ಬಿಟ್ಟಿರಬಹುದು. ಹಲ್ಲೆಲೂಯಾ. ಈ ವಾಕ್ಯವನ್ನು ಕೇಳುತ್ತಿರುವಂತ ನಾವು ಸಹ ನೀನು ಯಾವುದೇ ರೀತಿಯ ಪರಿಸ್ಥಿತಿಯಲ್ಲಿ ಇದ್ರೂ ಸಹ ನೀನು ಅನೇಕ ವೈದ್ಯರಿಂದ ಬಿಟ್ಟಿರ್ಬೋದು, ಅನೇಕ ರೋಗಗಳಿಂದ ನೀನು ಬಂದಿ ಆಗಿರ್ಬೋದು, ಯಾವುದೇ ರೀತಿಯಿಂದ ನಿನ್ನ ಸ್ವಸ್ಥತೆ ಆಗದೆ ಇರುವಂತ ಸಮಯದಲ್ಲಿ ನೀನು ಇರುವುದೇ ಆದ್ರೆ ಈ ವಾಕ್ಯವನ್ನು ಕೇಳುವಂತ ನೀನು ಸಹ ಆ ಒಂದು ರಕ್ತ ಕುಸುಮ ರೋಗ ಇರುವಂತ ಒಂದು ಸ್ತ್ರೀ ಕೈ ಪಟ್ಟಿದೆ. ಅದೇ ರೀತಿಯಾಗಿ ನೀನು ಇರುವುದೇ ಆದ್ರೆ ಜೀವನ ದಿನದಲ್ಲಿ ಯಾವ ರೀತಿಯಾಗಿ ಆ ರಕ್ತ ಕುಸುಮ ರೋಗಿಗೆ ನಾನು ಯೇಸು ಸ್ವಾಮಿಯ ಒಂದು ಗೊಂಡೆಯನ್ನು ಮುಟ್ಟಿದ್ರೆ ಸಾಕು ಸ್ವಸ್ಥತೆ ಆಗ್ತೀನಿ ಎಂಬುದಾಗಿ ಒಂದು ನಂಬಿಕೆ ಬಂತು, ಒಂದು ಆಲೋಚನೆ ಬಂತು. ಅದೇ ರೀತಿಯಾಗಿ ಈ ಒಂದು ದಿನದಲ್ಲಿ ಸಹ ನಾನು ಯೇಸು ಸ್ವಾಮಿ ನೋಡಿದ್ರೆ ಸಾಕು ನನಗೆ ಸ್ವಸ್ಥತೆ ಆಗುತ್ತದೆ ಎಂಬುದು ಮನಸ್ಸು ಇಟ್ಕೊಂಡು ನೀ ಸನ್ನಿಧಾನದಲ್ಲಿ ಬಂದಿದ್ದೆ ಆದ್ರೆ ಯೇಸು ಸ್ವಾಮಿ ಆರೋಗ್ಯದಾಯಕನು. ಸಂಪೂರ್ಣವಾಗಿ ಆತನ ಸನ್ನಿಧಾನದಲ್ಲಿ ಬಂದಿರುವಂತೆ ಎಲ್ಲರಿಗೂ ಸಹ ಒಳ್ಳೆ ಆರೋಗ್ಯವನ್ನು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗೆ ಮುಂದೆ ವಾಕ್ಯದಲ್ಲಿ ನೋಡುವುದಾದ್ರೆ, ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಹಲ್ಲೆಲೂಯಾ. ಆಕೆಗೆ ಏನ್ ಕಾಣಿಸ್ತು? ಆ ಲಕ್ಷಾಂತರ ಜನರು ಕಾಣಿಸ್ಲಿಲ್ಲ.
ಅಷ್ಟು ಜನರ ಬರೇ ಆ ಯೇಸು ಸ್ವಾಮಿ ಸಂಗಡ ಬರೇ ಒಂದು ಗಂಡಸರು ಜಾಸ್ತಿ ಇದ್ರೇನೋ, ಆ ಗಂಡಸರ ಮಧ್ಯದಲ್ಲಿ ನಾನು ಹೋದ್ರೆ ಏನೋ ಎಂಬುದಾಗಿ ಮುಜುಗರ ಪಟ್ಟಿಲ್ಲ. ಬದಲಾಗಿ ಏನ್ ಮಾಡಿದ್ಲು, ನಾನುಂಟು ಯೇಸು ಸ್ವಾಮಿ ಉಂಟು, ನಾನುಂಟು ಯೇಸು ಸ್ವಾಮಿ ಉಂಟು, ಇಷ್ಟೇ ಆ ಮಹಿಳೆ ದೃಷ್ಟಿಸಿ ನೋಡಿದ್ಲು. ಯಾವುದೇ ಜನರು ಬಂದರೂ ಸಹ ನನಗೆ ವಾಸಿ ಮಾಡಲ್ಲ, ಯೇಸು ಸ್ವಾಮಿ ಬಟ್ಟೆ ಮುಟ್ಟಿರೋ ಸಾಕು ನಾನು ವಾಸಿ ಆಗ್ತೀನಿ ಎಂಬ ಒಂದೇ ಒಂದು ಇಂಟೆನ್ಷನ್ ಇತ್ತು, ಒಂದೇ ಒಂದು ದೃಷ್ಟಿ ಇತ್ತು. ಆ ಲಕ್ಷಾಂತರ ಜನರ ಮಧ್ಯದಲ್ಲಿ ಇದ್ರೂ ಸಹ ಒಂದು ಜನರನ್ನು ತಳ್ಳಿಕೊಂಡು ಹೋಗಿ ಯೇಸು ಸ್ವಾಮಿಯ ಗೊಂಡೆಯನ್ನು ಮುಟ್ಟಿದಳು. ಹಾಲೆಲೂಯಾ. ಮುಟ್ಟಿದ ತಕ್ಷಣ ಏನಾಯ್ತು, ಮುಟ್ಟಿದ ಕೂಡಲೇ ಆಕೆಗೆ ರಕ್ತವು ಹರಿಯುವುದು ನಿಂತು ಹೋಗಿದ್ದರಿಂದ ಆಕೆಯು ನನ್ನನ್ನು ತಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳ್ಕೊಂಡಳು. ಹಾಲೆಲೂಯಾ. ಸುಮಾರು 12 ವರ್ಷಗಳ ಕಾಲ ನಾವು ಯೋಚನೆ ಮಾಡಬಹುದು. ಆಕೆಯಲ್ಲಿರುವಂತಹ ಹಣ, ಆಕೆಯಲ್ಲಿರುವಂತಹ ಒಂದು ಅಂತಸ್ತು, ತನ್ನ ಬಂಧು ಬಳಗ, ಎಲ್ಲಾ ರೀತಿಯ ಒಂದು ಜನರ ಕೈ ಬಿಟ್ಟರು ಸಹ, ವೈದ್ಯರೆಲ್ಲರೂ ಸಹ ಕೈ ಬಿಟ್ಟರು ಸಹ ಆಕೆಗೆ ನನಗೆ ಸ್ವಸ್ಥತೆ ಆಗಬೇಕು, ನನ್ನ ಆರೋಗ್ಯಕರವಾಗಿ ಇರಬೇಕು, ನನ್ನ ಆರೋಗ್ಯಕರವಾಗಿ ಜೀವಿಸಬೇಕು ಎಂಬುದಾಗಿ ಒಂದು ಉದ್ದೇಶದಿಂದ ಯೇಸು ಸ್ವಾಮಿಯ ಒಂದು ಈ ಮಾರ್ಗವಾಗಿ ಬರ್ತಾ ಇದೆ ಎಂಬುದಾಗಿ ಒಂದು ತಿಳಿದುಕೊಂಡು ಯೇಸು ಸ್ವಾಮಿಯನ್ನು ಮುಟ್ಟಿದ್ರೆ ಸಾಕು, ಅನೇಕರಿಗೆ ಕಾಲು ಇಲ್ಲದವರಿಗೆ ಕಾಲು ಕೊಟ್ಟಿದ್ದಾರೆ, ಕಿವಿ ಕೇಳಿದವರಿಗೆ ಕಿವಿ ಕೇಳುವ ಹಾಗೆ ದೇವರು ಮಾಡಿದ್ದಾನೆ, ಕುರುಡರಿಗೆ ಕಣ್ಣು ಕೊಟ್ಟಿದ್ದಾನೆ ಎಂಬುದಾಗಿ ಒಂದು ಸಮಾಚಾರವನ್ನು ಕೇಳಿ ಈ ಮಾರ್ಗವಾಗಿ ಯೇಸು ಸ್ವಾಮಿ ಬಂದ್ರೆ ಸಾಕು, ಆ ಹಿಂದೆಯಿಂದ ಹೋಗಿ ಆ ಬಟ್ಟೆಯನ್ನು ಮುಟ್ಟಿದ್ರೆ ಸಾಕು, ನನಗೆ ಸ್ವಸ್ಥತೆ ಆಗುತ್ತದೆ ಎಂಬುದಾಗಿ ಒಂದು ನಂಬಿಕೆಯಿಂದ ಆ ಒಂದು ಲಕ್ಷಾಂತರ ಜನರ ಮಧ್ಯದಲ್ಲಿ ಹೋಗಿ ಯೇಸು ಸ್ವಾಮಿಯನ್ನು ಒಂದು ಬಟ್ಟೆ ಮುಟ್ಟಿದ ತಕ್ಷಣ ಆಕೆಗೆ ಅರ್ಥ ಆಗೋಯ್ತು. 12 ವರ್ಷಗಳಿಂದ ಹೋಗ್ತಾ ಇತ್ತಲ್ಲ ನನ್ನ ಒಂದು ದೇಹದಲ್ಲಿ ಒಂದು ಬ್ಲೀಡಿಂಗ್, ಒಂದು ರಕ್ತ ತಕ್ಷಣ ಸ್ಟಾಪ್ ಆಯಿತು ಎಂಬುದಾಗಿ ಆಕೆಗೆ ಗೊತ್ತಾಗೋಯ್ತು. ಅಲ್ಲೆಲೂಯಾ. ತಿಳಿಕೊಂಡಳು. ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿ ಹೊರಟಿನ ತನ್ನಲ್ಲಿ ತಿಳಿಕೊಂಡು ಗುಂಪಿನಲ್ಲಿ ಹಿಂತಿರುಗಿ ನನ್ನ ಉಡುಪನ್ನು ಯಾರು ಮುಟ್ಟಿದ್ದಾರೆ ಎಂದು ಕೇಳಲು ಆತನ ಶಿಷ್ಯರು ಆತನಿಗೆ, ಜನರು ನಿನ್ನನ್ನು ನೂಕುವುದನ್ನು ಕಂಡು ನನ್ನನ್ನು ಯಾರು ಮುಟ್ಟಿದ್ದಾರೆ ಎಂದು ಕೇಳುತ್ತೀಯಲ್ಲ ಎಂದು ಹೇಳಿದರು. ಆದರೆ ಆತನು ಈ ಕೆಲಸ ಮಾಡಿದವಳನ್ನು ಕಾಣಬೇಕೆಂದು ಸುತ್ತಲೂ ನೋಡುತ್ತಾ ಇರಲಾಗಿ ಆ ಹೆಂಗಸು ತನಗಾದದ್ದನ್ನು ತಿಳಿಕೊಂಡು ಅಂಜಿ ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿದಳು. ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗ ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು. ಹಲ್ಲೆಲೂಯಾ. ಅಷ್ಟು ಜನರ ಮಧ್ಯದಲ್ಲಿ, ಅಷ್ಟು ಲಕ್ಷಾಂತರ ಜನರ ಮಧ್ಯದಲ್ಲಿ ಯೇಸು ಸ್ವಾಮಿಯನ್ನ ಮುಟ್ಟಿದ ತಕ್ಷಣ ಯೇಸು ಸ್ವಾಮಿಯ ಒಂದು ಶಕ್ತಿ ಆಚೆ ಕಡೆ ಹೋಯ್ತು. ಹಲ್ಲೆಲೂಯಾ. ಆ ಶಕ್ತಿ ಯಾವಾಗಾದ್ರೆ ಆಚೆ ಹೋಯ್ತು, ಯೇಸು ಸ್ವಾಮಿ ಗೊತ್ತಾಯ್ತು ನನ್ನ ಬಟ್ಟೆ ಯಾರು ಮುಟ್ಟಿದ್ದಾರೆ ಎಂಬುದಾಗಿ, ಯಾರು ಮುಟ್ಟಿ ಒಂದು ಸ್ವಸ್ಥತೆಯನ್ನು ಅನುಭವಿಸಿದೆ ಎಂಬುದಾಗಿ ದೇವರಿಗೆ ಗೊತ್ತಾಯ್ತು. ಆವಾಗ ಹಿಂದೆ ತಿರುಗಿ ನೋಡಲಾಗಿ ಕೇಳ್ತಾ ಇದೆ, ದೇವರು ಯಾರು ನನ್ನ ಬಟ್ಟೆ ಮುಟ್ಟಿದ್ರು, ನನ್ನ ಬಟ್ಟೆ ಯಾರು ಮುಟ್ಟಿದ್ರು, ಅದು ನಂಬಿಕೆಯನ್ನು ಮುಟ್ಟಿದ್ರು, ನನಗೆ ಸ್ವಸ್ಥತೆ ಆಗಲಿ ಎಂಬುದಾಗಿ ಮುಟ್ಟಿದ್ರು ಎಂಬುದಾಗಿ ನೋಡುವಾಗ ಶಿಷ್ಯರು ಹೇಳ್ತಾರೆ, ಇಷ್ಟು ಲಕ್ಷಾಂತರ ಮಧ್ಯದಲ್ಲಿ ನಿನ್ನನ್ನು ಜನ ನೂಕುವುದನ್ನು ಕಂಡು ನನ್ನನ್ನು ಯಾರು ಮುಟ್ಟಿದ್ದಾರೆ ಎಂದು ಕೇಳುತ್ತೀಯಲ್ಲ ಸ್ವಾಮಿ ಎಂದು ಹೇಳಿದರು. ಆದ್ರೆ ಆತನು ಆ ಕೆಲಸ ಮಾಡಿದವಳನ್ನು ಯಾರು ನನ್ನ ಬಟ್ಟೆಯನ್ನು ಮುಟ್ಟಿದಳು ಎಂಬುದಾಗಿ ನೋಡುತ್ತಿರುವಾಗ, ಸುತ್ತಲೂ ನೋಡುತ್ತಾ ಇರಲಾಗಿ ಆ ಹೆಂಗಸು ತನಗಾದದ್ದನ್ನು ತಿಳಿಕೊಂಡು, ಹಲ್ಲೆಲೂಯಾ, ಯೇಸು ಸ್ವಾಮಿನ ಬಟ್ಟೆ ಮುಟ್ಟಿಬಿಟ್ಟಿದ್ದೀನಿ, ನನಗೆ ಸ್ವಸ್ಥತೆ ಆಗಿದೆ, ಆದ್ರೆ ಯೇಸು ಸ್ವಾಮಿ ನನ್ನ ದೃಷ್ಟಿಸಿ ನೋಡ್ತಾ ಇದ್ದಾನೆ ಎಂಬುದಾಗಿ ಅಂಜಿತಾ ಇದ್ದಾಳೆ, ನಡುಗ್ತಾ ಇದ್ದಾಳೆ. ಹಲ್ಲೆಲೂಯಾ. ತಿಳಿದುಕೊಂಡು ಅಂಜಿ ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿಯನ್ನ ಹೇಳಿದಳು. ಹಲ್ಲೆಲೂಯಾ. ಯಾವಾಗಾದ್ರೆ ಸ್ವಸ್ಥತೆಯನ್ನು ಅನುಭವಿಸಿದಳು, ಯಾವಾಗಾದ್ರೆ ರಕ್ತ ಒಂದು ಹರಿಯುವುದು ನಿಂತು ಹೋಯಿತು, ನಡುಗ್ತಾ ಇದ್ದಾಳೆ. ನಡುಗುತ್ತಾ ಬಂದು ಯೇಸು ಸ್ವಾಮಿ ಯಾವಾಗಾದ್ರೆ ದೃಷ್ಟಿಸಿ ನೋಡ್ತಾ ಇದ್ದಾನೋ ಬಂದು ಆತನ ಪಾದಗಳಿಗೆ ಅಡ್ಡ ಬೀಳ್ತಾಳೆ. ಹಲ್ಲೆಲೂಯಾ. ಯಾವಾಗಾದ್ರೆ ನನ್ನಿಂದ ಏನು ಆಗಲ್ಲ, ನನ್ಗೆ ಸಮಸ್ಯೆ ಜಾಸ್ತಿ ಆಗಿದೆ, ನನ್ನ ಒಂದು ಆಸ್ತಿ ಅಂತಸ್ತು ಎಲ್ಲ ಬಿಟ್ಟೋಯ್ತು, ಎಲ್ಲ ಒಂದು ರೋಗದ ನಿಮಿತ್ತವಾಗಿ ಕಳಕೊಂಡಿದ್ದೇನೆ, ಒಂದು ಬಂಧು ಬಳಗದವರು ಕೈ ಬಿಟ್ಟಿದ್ದಾರೆ, ನಾನು ಏಕಾಂಗಿ ಆಗಿದ್ದೇನೆ,
ಎಂಬುದಾಗಿ ನೀನು ಆಲೋಚನೆ ಮಾಡುತ್ತಿರುವುದೇ ಆದ್ರೆ ಈ ವಾಕ್ಯವನ್ನು ಕೇಳುತ್ತಿರುವಂತ ನೀನು ರಕ್ತ ಕುಸುಮ ರೋಗಿ ಯಾವ ರೀತಿಯಾಗಿ ಯೇಸು ಸ್ವಾಮಿಯ ಬಟ್ಟೆಯನ್ನಾದ್ರೂ ಹಿಂದೆಯಿಂದ ಹೋಗಿ ಮುಟ್ಟಬೇಕೆಂಬುದಾಗಿ ಆಲೋಚನೆಯಲ್ಲಿ ಇದ್ದಳು, ಅದೇ ರೀತಿಯಾಗಿ ಆತನ ಸನ್ನಿಧಾನವನ್ನು ಆತನನ್ನು ನೋಡಬೇಕೆಂಬುದಾಗಿ ಅಪೇಕ್ಷೆ ಇಟ್ಟುಕೊಂಡು ಆತನನ್ನು ಒಂದು ನೋಡುವುದಕ್ಕೆ ಬರುವುದೇ ಆದ್ರೆ ಯೇಸು ಸ್ವಾಮಿ ಸಂಪೂರ್ಣವಾಗಿ ಆ ಒಂದು ರಕ್ತ ಕುಸುಮ ರೋಗಿಗೆ ಯಾವ ರೀತಿಯಾಗಿ ಆಕೆ ಒಂದು ಸ್ವಸ್ಥತೆಯನ್ನು ಅನುಭವಿಸಕ್ಕಾಗಿ ಬಂದಳು. ಆದ್ರೆ ದೇವರೇನ್ ಮಾಡ್ದ, ಆಕೆಗೆ ಲಾಸ್ಟ್ ಅಲ್ಲಿ ಸಮಾಧಾನವನ್ನು ಸಹ ಕೊಟ್ಟಿದ್ದನು. ಹಲ್ಲೆಲೂಯಾ. ಸಮಾಧಾನದಿಂದ ಹೋಗು, ನಿನ್ನ ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂಬುದಾಗಿ ಹೇಳಿದ. ಹಲ್ಲೆಲೂಯಾ. ಈ ಒಂದು ರೀತಿಯಾಗಿ ನಾವು ಎಷ್ಟೋ ಜನರು ನಮ್ಮ ಮಧ್ಯದಲ್ಲಿದ್ದಾರೆ. ಅನೇಕ ಜನರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ತಂದೆ ತಾಯಿಯಿಂದ ಕೈ ಬಿಡಲ್ಪಟ್ಟು, ಬಂಧು ಬಳಗದವರಿಂದ ಕೈ ಬಿಡಲ್ಪಟ್ಟು, ಒಂದು ರೋಗ ರುಜಿನಗಳಿಂದ ಒಂದು ಕಾಡ್ತಾ ಇರುವಂತ ಸ್ತ್ರೀಯರು ನಮ್ಮ ಮಧ್ಯದಲ್ಲಿ ಎಷ್ಟೋ ಇದ್ದಾರೆ. ಅಂತ ಒಂದು ಸ್ತ್ರೀಯರು ಆಗಲಿ ಇಲ್ಲ ಪುರುಷರಿಗೆ ಆಗಲಿ ಯಾವ ರೀತಿಯಾಗಿ ಒಂದು ರಕ್ತ ಕುಸುಮ ರೋಗಿಯು ಹಿಂದೆಯಿಂದ ಬಂದು ಆತನನ್ನ ಮುಟ್ಟಬೇಕೆಂಬುದಾಗಿ ಒಂದು ಆಸೆ ಇಟ್ಟುಕೊಂಡು ಆತನ ಸನ್ನಿಧಾನಕ್ಕೆ ಆತನನ್ನು ಅಪೇಕ್ಷಿಸಿ ಹೋದ್ರು, ಅದೇ ರೀತಿಯಾಗಿ ಅಪೇಕ್ಷೆ ಇಟ್ಟುಕೊಂಡು ಯೇಸು ಸ್ವಾಮಿಯನ್ನು ಮೇಲೆ ನಂಬಿಕೆ ಇಟ್ಟು ಬರುವುದೇ ಆದ್ರೆ, ಈ ಯಾವ ರೀತಿಯ ಪರಿಸ್ಥಿತಿಯಲ್ಲಿ ಇರುವುದೇ ಆದ್ರೆ, ಯಾವ ಒಂದು ಆತಂಕದಲ್ಲಿ ಇರುವುದೇ ಆದ್ರೆ, ಇನ್ನು ಬಂದಿಗಳಿಂದ ಬಂಧಿಸಲ್ಪಟ್ಟಿದ್ದೇ ಆದ್ರೆ ಎಲ್ಲವುಗಳಿಂದ ಬಿಡಿಸುವುದಕ್ಕೆ ನನ್ನ ಕರ್ತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಇನ್ನೊಂದು ವಾಕ್ಯವನ್ನು ನೋಡಿಕೊಂಡು ನಾವು ಮುಗಿಸಿಕೊಳ್ಳೋಣ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಮತ್ತೊಂದು ಸನ್ನಿವೇಶವನ್ನು ನಾವು ನೋಡುವುದಾದ್ರೆ, ಲೂಕನ ಬರೆದಂತಹ ಒಂದು ಸುವಾರ್ತೆ 13ನೇ ಅಧ್ಯಾಯ 10ರಿಂದ 13. ಯೇಸು ಸ್ವಾಮಿ ಒಂದು ಸಬ್ಬತ್ ದಿನದಲ್ಲಿ ಒಂದು ನಡು ಬಗ್ಗಿದ ಒಂದು ಸ್ತ್ರೀಯನ್ನು ಗುಣಪಡಿಸಿದನು. ಹಲ್ಲೆಲೂಯಾ. ಆಕೆಯು 18 ವರ್ಷಗಳ ಕಾಲ ಆತನ ಸನ್ನಿಧಾನದಲ್ಲಿ, ಹಲ್ಲೆಲೂಯಾ, 18 ವರ್ಷಗಳ ಕಾಲ ಆತನ ಸನ್ನಿಧಾನದಲ್ಲಿ ಹೋಗಿದೆ. ಪ್ರತಿನಿತ್ಯಲು ಪ್ರಾರ್ಥನೆ ಮಾಡಿದೆ. ಅಮಾವಾಸ್ಯೆ ಪ್ರಾರ್ಥನೆಗಳಿಗೆ ಹೋಗಿದೆಯೇನೋ, ಉಪವಾಸ ಪ್ರಾರ್ಥನೆಗಳಿಗೆ ಹೋಗಿರ್ಬೋದು, ಒಂದು ಎಲ್ಲಾ ರೀತಿಯ ಕೂಟಗಳಲ್ಲಿ ಭಾಗವಹಿಸಿರ್ಬೋದು, ಎಲ್ಲಾ ರೀತಿಯ ಕುಟುಂಬ ಪ್ರಾರ್ಥನೆಗಳಲ್ಲಿಯೂ ಸಹ ಹೋಗಿರ್ಬೋದು. ಆದ್ರೆ ನಂಬಿಕೆಯಿಂದ 18 ವರ್ಷಗಳ ಕಾಲ ಆಕೆಯು ಸನ್ನಿಧಾನದಲ್ಲಿ ಹೋಗಿದೆ. ಹಲ್ಲೆಲೂಯಾ. ನಾವು ನೋಡುವುದಾದ್ರೆ ಇವತ್ತು ಬಂದ್ರೆ ನಾಳೆ ಬರಲ್ಲ, ನಾಳೆ ಬಂದ್ರೆ ನಾಳೆದು ಬರಲ್ಲ. ಏನಕ್ಕೆ ಬಿಡು, 40 ದಿವಸ ಉಪವಾಸ ಪ್ರಾರ್ಥನೆ ಏನಕ್ಕೆ ಬಿಡು ಅಂತೀವಿ. ಹಲ್ಲೆಲೂಯಾ. ಆದ್ರೆ ಆಕೆಯನ್ನು ಮಾಡಲಿಲ್ಲ. ಆಕೆಯಲ್ಲಿರುವಂತಹ ಸಮಸ್ಯೆಯನ್ನು, ಆಕೆಯಲ್ಲಿರುವಂತಹ ಒಂದು ಬಲಹೀನತೆಯನ್ನು ದೇವರು ಸ್ವಸ್ಥ ಮಾಡ್ತಾರೆ ಎಂಬುದಾಗಿ ಒಂದು ನಂಬಿಕೆಯಿಂದ 18 ವರ್ಷಗಳ ಕಾಲ ಆಕೆಯು ಸನ್ನಿಧಾನದಲ್ಲಿ ಹೋಗಿದೆ. ಹಲ್ಲೆಲೂಯಾ. ಹೋಗಿರುವಂತ ಸ್ತ್ರೀ ಮುಂದೆ ಏನಾಯ್ತು ನಾವು ನೋಡಿಕೊಳ್ಳುವುದಾದ್ರೆ 13ನೇ ಅಧ್ಯಾಯ 10ರಿಂದ 13ನೇ ವಾಕ್ಯ ನೋಡಿಕೊಳ್ಳುವುದಾದ್ರೆ, ಒಂದಾನೊಂದು ಸಬ್ಬ ದಿನದಲ್ಲಿ ಆತನು ಒಂದು ಸಭಾ ಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಅಲ್ಲಿ 18 ವರ್ಷಗಳಿಂದ ದೇವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ಹಲ್ಲೆಲೂಯಾ. 18 ವರ್ಷಗಳ ಕಾಲ ಯಾವ ಸಭೆಗಾದ್ರೆ ಯೇಸು ಸ್ವಾಮಿ ಒಂದು ಉಪದೇಶ ಮಾಡುವುದಕ್ಕಾಗಿ ಹೋಗಿದನೋ, ಅದೇ ಒಂದು ಸಭೆಯಲ್ಲಿ 18 ವರ್ಷಗಳ ಕಾಲ ಒಂದು ಸಮಸ್ಯೆಯಿಂದ ನಡು ಬಗ್ಗಿದ ಒಂದು ಸ್ತ್ರೀಯನ್ನು ಇದ್ದಳು. ಹಲ್ಲೆಲೂಯಾ. ಆ ಒಂದು ಸ್ತ್ರೀ ಇದ್ದಳು. ಆಕೆ ನಡು ಬಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಪೂರ್ಣ ಪ್ರಮಾಣದಲ್ಲಿ ಮೈ ಬಗ್ಗಿ ಹೋಗಿದೆ. ಇನ್ನೇನು ಕೆಲಸ ಮಾಡಕ್ಕಾಗಲ್ಲ. ಯಾವ ರೀತಿಯಿಂದಲೂ ಸಂಪಾದನೆ ಮಾಡಿ ಆ ಖರ್ಚಿನ ಮುಖಾಂತರವಾಗಿ ಸನ್ನಿಧಾನದಲ್ಲಿ ಬರುವುದಕ್ಕೆ ಆಗಲ್ಲ. ಹಲ್ಲೆಲೂಯಾ. ನಾವು ಯೋಚನೆ ಮಾಡಬಹುದು, ನಮ್ಗೆ ಇವಾಗ ಕಾಲಿದೆ, ಕೈ ಇದೆ, ಕಣ್ಣಿದೆ, ಕಿವಿ ಎಲ್ಲ ಇದೆ ಸಂಪಾದನೆ ಮಾಡ್ಕೊಳ್ಳೋದಿಕ್ಕೆ. ಆದ್ರೆ ಆ ನಡು ಬಗ್ಗಿದ ಸ್ತ್ರೀಗೆ ಏನು ಕೆಲಸ ಮಾಡೋದಕ್ಕೆ ಆಗಲ್ಲ. ಆ ಒಂದು ಕಾಲದಲ್ಲಿ 18 ವರ್ಷಗಳ ಕಾಲ ಯಾವ ರೀತಿಯಾಗಿ ಸನ್ನಿಧಾನಕ್ಕೆ ಹೋಗಿದ್ದಾಳೆ ಎಂಬುದಾಗಿ ನಾವು ಯೋಚನೆ ಮಾಡಬಹುದು. ಹಲ್ಲೆಲೂಯಾ. ನಮ್ಗೆಲ್ಲಾ ಚೆನ್ನಾಗಿದ್ರು ಸಹ, ನಮ್ಗೆ ಚರ್ಚ್ ಹತ್ರದಲ್ಲಿ ಇದ್ರೆ ಸಹ
ಒಂದು ದಿನ ಬಂದ್ರೆ ಒಂದು ದಿನ ಬರಲ್ಲ. ಹಲ್ಲೆಲೂಯ. ಆದ್ರೆ ಆಕೆಯು ಆ ತರ ಮಾಡಲಿಲ್ಲ, ಅಪನಂಬಿಕೆ ಇರಲಿಲ್ಲ. ನಂಬಿಕೆ ಒಂದೇ, ಯೇಸು ಸ್ವಾಮಿಯನ್ನು ಸ್ವತಃ ಮಾಡ್ತಾನೆ ಎಂಬುದಾಗಿ ಒಂದೇ ಒಂದು ನಂಬಿಕೆಯಿಂದ 18 ವರ್ಷಗಳ ಕಾಲ ಆತನ ಸನ್ನಿಧಾನಕ್ಕೆ ಹೋಗ್ತಾ ಇದ್ದಳು. ಹಲ್ಲೆಲೂಯ. ಹೋಗುವಂತ ಪರಿಸ್ಥಿತಿಯಲ್ಲಿ ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀ ಇದ್ದಳು. ಆಕೆಯು ನಡು ಬಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಯೇಸು ಆಕೆಯನ್ನು ನೋಡಿ, ಹಲ್ಲೆಲೂಯ, 18 ವರ್ಷಗಳ ಕಾಲ ಯಾವಾಗ ಮೈಯಲ್ಲಿ ಒಂದು ರೋಗದಲ್ಲಿ ಆಕೆ ಇದ್ದಳು, ಯೇಸು ಸ್ವಾಮಿ ಆ ಒಂದು ಸ್ತ್ರೀಯ ಮೇಲೆ ಒಂದು ನೋಟ ಹೋಗುತ್ತೆ. ಯೇಸು ಸ್ವಾಮಿಯ ದೃಷ್ಟಿ ಆಕೆಯ ಮೇಲೆ ಹೋಗುತ್ತೆ. ಹಲ್ಲೆಲೂಯ. ನಡು ಬಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು, ಹಲ್ಲೆಲೂಯ. ಆತರ ಒಂದು ಸಮಸ್ಯೆಯಲ್ಲಿರುವಂತ ಒಂದು ಸ್ತ್ರೀಯನ್ನು ಯೇಸು ಸ್ವಾಮಿ ಉಪದೇಶ ಮಾಡುವುದಕ್ಕಾಗಿ ಒಂದು ಸಭಾಮಂದಿರಕ್ಕೆ ಹೋಗಿರುವಾಗ ಅಷ್ಟು ಜನರ ಮಧ್ಯದಲ್ಲಿ ಯಾರ ಮೇಲೇನೂ ಯೇಸು ಸ್ವಾಮಿ ಕಂಡು ಹೋಗಲಿಲ್ಲ. ಬದಲಾಗಿ ಯಾರ ಮೇಲೆ ಹೋಯ್ತು? ಆ ನಡು ಬಗ್ಗಿದ ಸ್ತ್ರೀ ಮೇಲೆ ಹೋಯ್ತು. ಹಲ್ಲೆಲೂಯ. 18 ವರ್ಷಗಳ ಕಾಲ ನಾವು ಯೋಚನೆ ಮಾಡಬಹುದು, ಎಷ್ಟು ಪ್ರಾರ್ಥನೆ ಮಾಡಿರ್ಬೋದು, ಎಷ್ಟು ಉಪವಾಸ ಪ್ರಾರ್ಥನೆ ಮಾಡಿರ್ಬೋದು, ಎಷ್ಟು ಕಣ್ಣೀರನ್ನು ಸುರಿಸಿರ್ಬೋದಲ್ವಾ? ಹಲ್ಲೆಲೂಯ. ಅಷ್ಟು ಕಣ್ಣೀರಿಗೆ 18 ವರ್ಷಗಳಾದ ನಂತರ ಯೇಸು ಸ್ವಾಮಿ ಆಕೆಯ ಕಣ್ಣೀರನ್ನು ಒರೆಸುವುದಕ್ಕೆ ಬಂದಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಯಾವಾಗಾದ್ರೆ ಆ ಒಂದು ಸಭಾ ಮಂದಿರದಲ್ಲಿ ಯೇಸು ಸ್ವಾಮಿ ಆ ನಡು ಬಗ್ಗಿದ ಸ್ತ್ರೀಯ ಮೇಲೆ ಹೋಯಿತು, ಮುಂದೆ ಏನಾಯಿತು? ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆ ಆಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನು ಇಟ್ಟ ಕೂಡಲೇ ಆಕೆ ನೆಟ್ಟಗಾದ. ಹಲ್ಲೆಲೂಯ. 18 ವರ್ಷಗಳ ಕಾಲ ತನ್ನ ಮಕ್ಕಳಿಗೆ ಹೊರೆಯಾಗಿದ್ದೇನೋ, ತನ್ನ ಬಂಧು ಬಳಗದವರಿಗೆ ಹೊರೆಯಾಗಿದ್ದೇನೋ, ಏನಪ್ಪ ಈ ಅಮ್ಮನಿಗೆ ಬಿಟ್ಟಿ ಕೂಡ ಹಾಕೋದು, ಈ ಅಮ್ಮನಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ಆಚೆ ಕಡೆ ಹಾಕಿರ್ಬೋದು. ಹಲ್ಲೆಲೂಯ. ಆದ್ರೆ ಆಕೆಯ ನಂಬಿಕೆ ಏನು? ಯೇಸು ಸ್ವಾಮಿ ನಾನು ಸ್ವಸ್ಥ ಮಾಡ್ತಾನೆ ಎಂಬುದಾಗಿ ಒಂದೇ ಒಂದು ನಂಬಿಕೆಯಿಂದ 18 ವರ್ಷಗಳ ಕಾಲ ಕಾಯ್ದು. ಈ ಒಂದು ದಿನಮಾನಗಳಲ್ಲಿ ನಾವು ಸಭೆಗಳಲ್ಲಿ ನೋಡ್ತೀವಿ, ಯೇಸು ಸ್ವಾಮಿ ಸ್ವಸ್ಥತೆ ಮಾಡ್ತಾನೆ ಎಂಬುದಾಗಿ ಗೊತ್ತು, ಆತನು ಆರೋಗ್ಯ ಪ್ರದಾಯಕನು ಅಂತ ಗೊತ್ತು, ಆತನು ಯೆಹೋವ ರಾಫ, ಆತನ ಪರಿಶುದ್ಧವಾದ ರಕ್ತದಿಂದ ಎಲ್ಲಾ ರೋಗಗಳನ್ನು ಪರಿಹರಿಸ್ತಾನೆ ಎಂಬುದಾಗಿ ಗೊತ್ತಿದ್ರು ಸಹ ಸೇವಕರಿಗೆ ಹೇಳ್ತಾರೆ, ಸೇವಕರೇ ಬಂದು ಪ್ರಾರ್ಥನೆ ಮಾಡಿ ಎಂಬುದಾಗಿ. ಪ್ರಾರ್ಥನೆ ಮಾಡಿದ ತಕ್ಷಣ ಸ್ವಸ್ಥತೆ ಆಗ್ಬಿಡ್ಬೇಕು ಜನರಿಗೆ. ಹಲ್ಲೆಲೂಯ. ಆದ್ರೆ ಒಂದು ಸೇವಕರು ಬಂದು ಪ್ರಾರ್ಥನೆಯನ್ನ ಮಾಡ್ತಾರೆ, ಆದ್ರೆ ಆ ನಂಬಿಕೆ ಅವ್ರಿಗೆ ಇರ್ಬೇಕಲ್ಲ. ಹಲ್ಲೆಲೂಯ. ಸೇವಕರು ಮಾಡಿರುವಂತಹ ಪ್ರಾರ್ಥನೆಯನ್ನು ಫಲಿಸಬೇಕಂದ್ರೆ ಅವರಲ್ಲಿ ನಂಬಿಕೆ ಇರಬೇಕು. ಒಂದು ಪಾಸ್ಟರ್ ಬಂದು ಪ್ರಾರ್ಥನೆ ಮಾಡಿದ್ರು ನಮಗೆ ಸ್ವಸ್ಥತೆ ಆಗುತ್ತೆ ಎಂಬುದಾಗಿ ಒಂದು ನಂಬಿಕೆ ಇರುವಂತ ಸಮಯದಲ್ಲಿ ದೇವರ ವಾಕ್ಯ ಇದೆ, ನಂಬಿಕೆಯನ್ನ ಮಾಡಿದಂತ ಒಂದು ಪ್ರಾರ್ಥನೆಯು ರೋಗಿಯನ್ನು ಸ್ವಸ್ಥಪಡಿಸುತ್ತದೆ ಎಂಬುದಾಗಿ. ನಂಬಿಕೆನೇ ಇಲ್ಲ ಅಂತ ಹೇಳಿದ್ರೆ ಸೇವಕರು ಎಷ್ಟು ಪ್ರಾರ್ಥನೆ ಮಾಡಿದ್ರೂ ಅವ್ರಿಗೆ ಸ್ವಸ್ಥತೆ ಆಗಲ್ಲ. ಹಲ್ಲೆಲೂಯ. ಇವನು ದಿನಮಾನಗಳು ಇದೇ ಆಗಿದೆ. ಏನ್ ಪ್ರಾರ್ಥನೆ ಮಾಡಿದ ತಕ್ಷಣ ಸ್ವಸ್ಥತೆ ಆಗ್ಬಿಡ್ಬೇಕು. ಆಗಿಲ್ವಾ? ಈ ಸಭೆ వద్దురాయిపోదు, రేపు ఇంకో సభకు పదమ్మా, ఆతో బాగా పాస్టర్ ఆయిల్ పెట్టి నూనె పెట్టి ప్రేయర్ చేస్తాడ్రా అని చెప్పేసి ಬೇರೆ ಸಭೆಗೆ. ಹಲ್ಲೆಲೂಯ. ಈ ರೀತಿಯಾದ ಒಂದು ಸಭೆಗಳನ್ನ ಬದಲಾಯಿಸುವುದರಿಂದ ಅದ್ಭುತಗಳು ನಡೆಯಿಲ್ಲ. ಈ ರೀತಿಯಾದ ಒಂದು ಸೇವಕರನ್ನು ಬದಲಾಯಿಸುವುದರಿಂದ ಅದ್ಭುತಗಳು ನಡೆಯುವುದಿಲ್ಲ. ಬದಲಾಗಿ ನಾವು ಏನು ಮಾಡಬೇಕು? ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡಿದ ಆಗ 18 ವರ್ಷಗಳ ಕಾಲ ಆಕೆ ನಂಬಿಕೆಯಿಂದ ಇದ್ಲು. 12 ವರ್ಷಗಳ ಕಾಲದಿಂದ ಆ ರಕ್ತ ಕುಸುಮ ರೋಗಿಯು ನಂಬಿಕೆಯಿಂದ ಇದ್ಲು. ಅದಕ್ಕಾಗಿ ಅವರಿಗೆ ಸ್ವಸ್ಥತೆ ಉಂಟಾಯಿತು. ಹಲ್ಲೆಲೂಯ. ಅದೇ ರೀತಿಯಾದ ಒಂದು ನಂಬಿಕೆಯಿಂದ ನಾವು ದೇವರನ್ನು ನೋಡಬೇಕು, ದೇವರನ್ನು ಅಪೇಕ್ಷಿಸಬೇಕು ಎಂಬುದಾಗಿ ನಾವು ಆತನ ಸನ್ನಿಧಾನದಲ್ಲಿ ನಾವು ಕೂಡಿ ಬಂದಾಗ ಮಾತ್ರ ಆತನು ನಮ್ಮನ್ನು ನೋಡುವವನಾಗಿದ್ದಾನೆ. ಅವನ ರಕ್ತ ಕುಸುಮ ರೋಗಿಯನ್ನು ಸಹ ಯೇಸು ಸ್ವಾಮಿ ನೋಡ್ದ. ಹಲ್ಲೆಲೂಯ. ಈ ಒಂದು 18 ವರ್ಷದ ಗೂನುಳ್ಳ ಸ್ತ್ರೀಯನ್ನು ಸಹ ಯೇಸು ಸ್ವಾಮಿ ನೋಡಿದ. ಅದೇ ರೀತಿಯಾಗಿ ನಾವು ಇರುವುದೇ ಆದ್ರೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. 18 ವರ್ಷಗಳ ಕಾಲದಿಂದ ಇರುವಂತಹ ಒಂದು ಸ್ತ್ರೀಯನ್ನು ದೇವರೇ ನೀವು ನೋಡಿದ್ದೀರಪ್ಪ. ಅಪ್ಪ, ನಾವು ನಂಬಿಕೆಯಲ್ಲಿ ಕಡಿಮೆ ಆಗಿರ್ಬೋದು ಅಪ್ಪ,
ನಾವ್ ಯಾವ್ದಾದ್ರೂ ಅಪ್ಪ ಮಾರ್ಗ ತಪ್ಪಿ ಹೋಗಿರ್ಬೋದು. ದೇವರೇ ನಮ್ಮನ್ನು ಕ್ಷಮಿಸಿರಿ ಅಪ್ಪ. ಯಾವ ರೀತಿಯಾಗಿ 18 ವರ್ಷಗಳ ಕಾಲ ನಿನ್ನ ಸನ್ನಿಧಾನದಲ್ಲಿ ಕೂಡಿ ಬಂದು ನೀನು ನೋಡಬೇಕೆಂಬುದಾಗಿ ಅಪೇಕ್ಷೆ ಇಟ್ಕೊಂಡು ಬಂದಿದ್ಲು ಅಪ್ಪ. ಈ ಸ್ವಸ್ಥತೆಯನ್ನು ಅಪ್ಪ ಕೊಟ್ಟಿದ್ದೀಯಪ್ಪ. ಆ ಮಗಳನ್ನು ನೋಡಿ ಆಕೆಯನ್ನು ಅಪ್ಪ ಬೆನ್ನ ಮೇಲೆ ಕೈ ಹಾಕಿ ಇರುವಾಗ ಅಪ್ಪ ನಿನಗೆ ನಡುಬಗ್ಗಿದ ರೋಗದಿಂದ ನಿನಗೆ ಬಿಡುಗಡೆ ಆಯಿತು ಎಂಬುದಾಗಿ ಹೇಳಿದ ಕೂಡಲೇ ಆಕೆಯು ಇರುವಂತ ಸಮಸ್ಯೆಯಿಂದ ಸ್ವಸ್ಥತೆ ಹೊಂದಿದಳು ಅಪ್ಪ. ಅದೇ ರೀತಿಯಾಗಿ ಅಪ್ಪ 12 ವರ್ಷದಿಂದ ಆ ರಕ್ತ ಕುಸುಮ ರೋಗಿಯನ್ನು ಸಹ ಏಸಯ್ಯ ನೀನು ಮುಟ್ಟಿದ್ದೀರಪ್ಪ. ಅಪ್ಪ ಆಕೆಗೆ ಸ್ವಸ್ಥತೆಯನ್ನು ಕೊಟ್ಟಿದ್ದೀರಪ್ಪ. ಆಕೆಯನ್ನು ನೋಡಿ ಅಮ್ಮ ನಿನಗೆ ಸಮಾಧಾನ ಆಗಲಿ, ನಿನ್ನ ನಂಬಿಕೆ ಅಂತಲೇ ಆಗಲಿ ಎಂಬುದಾಗಿ ಹೇಳಿದಾಗ ಅಪ್ಪ ಆಕೆಗೆ ಸಂಪೂರ್ಣವಾಗಿ ಕರ್ತನೆ ಏಸಯ್ಯ ಆರೋಗ್ಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈಗ ಸ್ವಾಮಿ, ಈ ರಕ್ತ ಕುಸುಮ ರೋಗದಲ್ಲಿರುವಂತಹ ಹೆಂಗಸಿನ ರೀತಿಯಾಗಿ 18 ವರ್ಷಗಳ ಕಾಲ ಗೂನುಳ್ಳ ಸ್ತ್ರೀ ರೀತಿಯಾಗಿ ಅಪ್ಪ ಇರುವಂತ ಎಲ್ಲಾ ಸ್ತ್ರೀಯರನ್ನು ಪುರುಷರನ್ನು ಸಹ ಏಸಯ್ಯ ನಿನ್ನ ಹಸ್ತದಲ್ಲಿ ಒಪ್ಪಿಸಿ ಕೊಡ್ತಾ ಇದ್ದೀನಪ್ಪ. ಎಲ್ಲ ರೀತಿಯ ಅಣ್ಣಂದಿರು, ಎಲ್ಲ ರೀತಿಯ ತಂದೆ ತಾಯಿಗಳು, ಬಂಧು ಬಳಗ ಎಲ್ಲರೂ ಕೈ ಬಿಟ್ಟಿರ್ಬೋದು. ಆದ್ರೆ ಅಪ್ಪ ಎಲ್ಲರೂ ಕೈ ಬಿಟ್ಟಿರುವಾಗ ನಿನ್ನೇ ದೇವರು, ನೀನೇ ಸರ್ವಸ್ವ, ನಿನ್ನಿಂದಲೇ ಎಲ್ಲವೂ ಸಾಧ್ಯ ಎಂಬುದಾಗಿ ನಿನ್ನ ಸನ್ನಿಧಾನ ಅಪೇಕ್ಷಿಸುವುದೇ ಆದ್ರೆ ಅಪ್ಪ ದೇವರೇ ಅಪ್ಪ ಎಲ್ಲವುಗಳಿಂದ ಅಪ್ಪ ನೀನು ಬಿಡುಗಡೆ ಮಾಡುವಂತ ದೇವರಾಗಿದ್ದೀರಪ್ಪ. ಅಪ್ಪ ನಿನ್ನ ಕೈಯನ್ನು ಅಪ್ಪ ಏಸಯ್ಯ ಅಪ್ಪ ಮಕ್ಕಳನ್ನು ಹಿಡಿಯಲಿ ಕರ್ತನೆ ಏಸಯ್ಯ. ಯಾವ ಮಕ್ಕಳಾದ್ರೆ ಆ ರೀತಿಯ ಸಮಸ್ಯೆಯಲ್ಲಿ ಇದಾರೋ ಅಪ್ಪ ಏಸಯ್ಯ ಎಲ್ಲ ಮಕ್ಕಳನ್ನು ಕನಿಕರಿಸು, ಆಶೀರ್ವದಿಸು, ಬಲಪಡಿಸಿರಿ ಕರ್ತನೆ. ವಿಶೇಷವಾಗಿ ಕರ್ತನೆ ಈ ವಾಕ್ಯಗಳನ್ನು ಹೇಳುವಾಗ ಕರ್ತನೆ ಏಸಯ್ಯ ನಮ್ಗೆ ಸಹಾಯ ಮಾಡಿದಕ್ಕಾಗಿ ನಿಮ್ಗೆ ಸ್ತೋತ್ರಗಳು ಅಪ್ಪ. ಅಪ್ಪ ಏಸಯ್ಯ ಅಪ್ಪ ಹೀಗೆ ಕರ್ತನೆ ಏಸಯ್ಯ ನಿನ್ನ ಪ್ರಸನ್ನತೆಯಿಂದ ಸದಾಕಾಲ ಇರುವಾಗೆ ನೀವು ಸಹಾಯ ಮಾಡಿದಪ್ಪ. ಈ ವಾಕ್ಯಗಳನ್ನು ಬಂದಿರುವಂತಹ ಅಪ್ಪ ಮಕ್ಕಳನ್ನು ಅಪ್ಪ ಈ ವಾಕ್ಯಗಳನ್ನು ಕೇಳಿದಂತವರನ್ನು ಎಲ್ಲರನ್ನ ಅಪ್ಪ ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ಎಲ್ಲ ಘನ ಮಾನ ಮಹಿಮೆಗಳನ್ನು ನಿಮ್ಮೊಬ್ಬರಿಗೆ ಮಾತ್ರ ಸಲ್ಲಿಸಿ ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ಜೀವಗಳ ತಂದೆ.